ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಮರ್ತೋಯ್ತಾ? ನೀನ್ ಹೇಳ್ತಿರೋದು ನಿಜ ಛಾಯಾ. ಬೆಂಗಳೂರಲ್ಲಿ ನನ್ನ ಯಾರಾದ್ರೂ ಬಂದು ನಿಮ್ದು ಯಾವ ಊರು ಅಂತ ಕೇಳಿದಾಗ ನಾನಿರೋದು ಬೆಂಗಳೂರಲ್ಲಿ, ನನ್ನೂರು ಅರ್ಶಿನ ಕಟ್ಟೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೆ. ನಾನು ಬೆಂಗಳೂರಲ್ಲಿ ಇರಬೇಕು ಅಂತ ಬಯಸಿದ್ದನ್ನ ನನ್ನ ನಾಲ್ಗೆ ಪೂರೈಸದೆ ಹೊರತು ನನ್ನ ಮನಸ್ಸು ಪ್ರತಿ ಸಲ ನಿಜನೇ ನೆನಪಿಸ್ತಾ ಇತ್ತು. ಅಂದ್ರೆ ಇದೇ ನಿನ್ ಕೊನೆ ನಿರ್ಧಾರನ? ಮೊದಲನೇದು ಕೊನೆದು ಎಲ್ಲಾನೂ ಇದೆ. ಚಿಕ್ಕಿ ಹೇಳಿದ್ದು ಸರಿಯಾಗೇ ಇದೆ. ಕುಟುಂಬಕ್ಕೋಸ್ಕರ ನಾವು ನೊಂದ್ಕೊಂಡ್ರೂ ಪರವಾಗಿಲ್ಲ, ಆದ್ರೆ ನಮ್ಮಿಂದ ಕುಟುಂಬ ನೊಂದ್ಕೋಬಾರ್ದು ಅಂತ ನಾನು ಹಾಗೆ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಭಕ್ತಿ ಭಕ್ತಿ ಭಕ್ತಿ, ಯಾವಾಗ್ಲೂ ಅವಳದೇ ಧ್ಯಾನ. ದೇವ್ರೆ, ಇವತ್ ನಿನ್ ಉತ್ತರ ಹೌದು ಅಂತಾನೆ ಬರ್ಬೇಕು. ಆ ಭಕ್ತಿ ಆ ಚಿಂತೆನ ಮದ್ವೆ ಆಗಿ ಇವನ್ ಕಣ್ಮುಂದೆನೆ ಓಡಾಡೋವಾಗಬೇಕು. ಆಗ್ಲೇ ನಾನು ಇವನ್ಗೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ದಾಮಿನಿ ನಿರ್ಧಾರ ನಿಮಗೆಲ್ರಿಗೂ ಖುಷಿ ತಂದಿದೆ ಅನ್ಕೊಂತೀನಿ. ಅಯ್ಯಯ್ಯಯ್ಯೋ, ನೀವು ಹೇಳಿದ್ದೀರಾ ಅಂದಮೇಲೆ ಇಲ್ಲ ಅನ್ನೋದುಂಟೆ ಗುರುಗಳೇ. ಮಹಾಪ್ರಸಾದ ಮಹಾಪ್ರಸಾದ. ನಮ್ಮ ಮನೆಗೆ ನೆಮ್ಮದಿ ತರುವಂಥ ವಿಷಯನೇ ಆಗಿರುತ್ತದು. ಹಾ ಅಲ್ವೇನೆ ತಮ್ಮಿ? ಹಾ, ಹಾಗಿದ್ರೆ ಬನಶಂಕರಮ್ಮನ ಉತ್ತರ ಏನು ಅಂತ ನನಗೆ ಗೊತ್ತು. ಹಗಲು ರಾತ್ರಿ ಪೂಜೆ ಮಾಡುವ ಆ ಹುಡುಗಿಗೆ ನಾವು ಮೋಸ ಮಾಡ್ಬೋದು, ಆದರೆ ಆ ತಾಯಿ ಮೋಸ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ದೇವಿ ಬರ್ತಾ ಇದ್ದಾಳೆ. ಅಮ್ಮ, ಎಲ್ರನ್ನೂ ಕರಿ. ಹ್ಞೂ ಅಮ್ಮ. ಗುರುಗಳೇ, ಬೇಗ ಕರಿ. ಹಾ, ಕೊಡಿ. ಕೊಡು ಅಲ್ಲಿ. ಅಮ್ಮೋರೆ, ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಅಮ್ಮ, ನನ್ನ ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಈ ದ್ವಂದ್ವದಿಂದ ಪಾರ್ ಮಾಡು ತಾಯಿ. ಇವ್ರು ಕೇಳೋ ಪ್ರಶ್ನೆಗೆ ಇಲ್ಲ ಅನ್ನೋ ಉತ್ತರನೇ ಬರಬೇಕು. ಅದೇ ಉತ್ತರನೇ ನೀನು ಕೊಡಬೇಕು ಬನಶಂಕರಮ್ಮ. ಅಮ್ಮ, ನನ್ನ ಕೊನೆ ಉಸಿರಿರೋ ತನಕನೂ ನಿನ್ನ ಸೇವೆ ಮಾಡ್ಕೊಂಡಿರ್ತೀನಿ. ದಯವಿಟ್ಟು ಇವ್ರ ಪ್ರಶ್ನೆಗೆ ಉತ್ತರ ಕುಂಕುಮನೇ ಬರಲಿ. ಅಮ್ಮ ಬನಶಂಕರಮ್ಮ, ನನ್ನ ಮಗಳನ್ನ ನಿನ್ನ ಮಡ್ಲಿಗೆ ಹಾಕಿದ್ದೀನಿ. ಎಲ್ಲ ನಿನಗೆ ಬಿಟ್ಟಿದ್ದೀನಮ್ಮ. ನೀನೇ ಅವಳ ಕಾಪಾಡಬೇಕು. ಶ್ರೀಕಾಂತ, ಮದುವೆ ಬಗ್ಗೆನೇ ಇರಬೇಕು.
ಅಮ್ಮನವರು ಅಚ್ಚಿಂತಂಗೆ ಭಕ್ತಿ ಕೊಟ್ಟು ಮದುವೆ ಮಾಡಕ್ ಸಾಧ್ಯನೇ ಇಲ್ಲ. ಹಂಗಂತೀಯ? ನನಗೆ ಈ ದಾಮಿನಿ ಅಮ್ಮವ್ರ ಪ್ರಶ್ನೆಗೆ ದೇವಿ ಉತ್ತರ ಕೊಡ್ತಾಳೆ ಅನ್ನೋದೇ ಅನುಮಾನ. ಮತ್ತೆ ಭಕ್ತಿನ ಅಮ್ಮನವ್ರ ಮಗಳು ಅಂತ ಸುಮ್ಮನೆ ಹೇಳ್ತಾರ? ಮತ್ತೆ ಶಂಕ್ರಿನೇ ಮನೆ ಮುಂದೆ ಬಂದಿದ್ದಾಳೆ ದಾಮಿನಿ, ಗೊಂದಲ ಯಾಕೆ? ಪ್ರಶ್ನೆ ಕೇಳು. ಅಮ್ಮ, ಪ್ರಪಂಚದ ಆಗು ಹೋಗುಗಳನ್ನ ತಿಳ್ಕೊಂಡಿರೋ ಬ್ರಹ್ಮಾಂಡ ನಾಯಕಿ ನೀನು. ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನಿನಗೀಗಾಗಲೇ ಗೊತ್ತಿದೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡು ತಾಯಿ. ನೀನು ಉತ್ತರ ಕುಂಕುಮನೆ ಬರೋ ಹಾಗೆ ಮಾಡು. ನಿನ್ನೆ ನಂಬಿ ಇಡ್ತಾ ಇದ್ದೀನಿ. ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆ ಕೇಳಿ. ವಿಶ್ವನಾಥ್ ಶಾಸ್ತ್ರಿಗಳ ಮಗಳು ಭಕ್ತಿ ರಾಯರ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ನಮ್ಮೆಲ್ರಿಗೂ ಆಸೆ ಇದೆ. ಅದಕ್ಕೆ ನಿನ್ನೊಪ್ಪಿಗೆ ನಿನ್ನ ಅನುಮತಿ ಬೇಕು ತಾಯಿ.